ಬೆಳಗಾವಿ ತಾಲೂಕಿನ ಒಂದು ಬಾಳೆಕುಂದ್ರಿ ಗ್ರಾಮದಲ್ಲಿ ಕನ್ನಡಿಗ ಕಂಡಕ್ಟರ್ ಮೇಲೆ ಒಂದು ಪಾಸ್ ವಿಚಾರಕ್ಕೆ ಹುಡುಗಿ ಪಾಸ್ ಆಧಾರ್ ಕಾರ್ಡ್ ತೋರಿಸಿದ್ರೆ ಅವಳಿಗೆ ಫ್ರೀ, ಹುಡುಗನು ಕೂಡ ನಿಂದೇನು ಆಧಾರ್ ಕಾರ್ಡ್ ತೋರಿಸಿಯಪ್ಪ ನೀನು ಟಿಕೆಟ್ ತಗೋ ಅಂತ ಹೇಳಿದಕ್ಕೆ ಅವನಿಗೆ ಕನ್ನಡದ ಯಾಕೆ ಮಾತಾಡ್ತೀವಿ ಮರಾಠಿಯಲ್ಲಿ ಮಾತಾಡಂತೇಳಿ ಮತ್ತು ಅಲ್ಲಿಂದ ಅವ್ರಿಗೆ ಫೋನ್ ಮಾಡಿ ಬಾಳೆಕುಂದ್ರಿ ಒಂದು ಗ್ಯಾಂಗನ್ನು ಕಟ್ಕೊಂಡು ಬಾಳೆಕುಂದ್ರಿ ಬಸ್ ಸ್ಟ್ಯಾಂಡಿಗೆ ಬಂದು ಆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿ ಮರಾಠಿ ಮಾತಾಡ್ತಾ ಇದೆಯಾ, ಇದು ಕನ್ನಡ ಮಾತಾಡ್ತಾ ಇದೆಯಾ, ಮರಾಠಿಯಲ್ಲಿ ಮಾತಾಡಂತೇಳಿ ದೌರ್ಜನ್ಯ ಮಾಡಿದಾರಲ್ಲ, ಆ MES ಪುಂಡರಿಗೆ ನಾವು ಈ ಮೂಲಕ ವಾರ್ನಿಂಗ್ ಮಾಡ್ತೀವಿ. ನೀವೇನಾದರೂ ದಮ್ ಇತ್ತಂದ್ರೆ ಬರೀ ನೋಡೋಣ ಎಷ್ಟು ಮಂದಿಗೆ ಮರಾಠಿ ಮಾತಾಡ್ಸ್ತಾರೆ ನೋಡ್ತೀವಿ. ನಿಮ್ಗೆ ಏನಾದರೂ ಭಾಷೆ ಇದ್ದರೆ ನಿಮ್ಮ ಭಾಷೆ ಮೇಲೆ ಅಭಿಮಾನ ಇದ್ದರೆ ನಿಮ್ಮ ಮನೆಯಾಗ ಇಟ್ಕೋರಿ, ಅದನ್ನು ತಂದು ರೋಡ್ ಮೇಲೆ ತರಕ್ಕೆ ಹೋಗಬೇಡ್ರಿ. ಕರ್ನಾಟಕದಲ್ಲಿ ರಾಜ್ಯ ಭಾಷೆ ಆಡಳಿತ ಭಾಷೆ ಕನ್ನಡ ಮಾತಾಡೋಕೆ ಕಲೀರಿ. ನಿಮ್ಗೆ ಅಟ್ಟ ತಾಕತ್ತಂದ್ರೆ ನಿಮ್ಮ ಮನ್ಯಾಗಿಂದ ಎಲ್ಲ ರೇಷನ್ ಕಾರ್ಡು, ಎಲೆಕ್ಷನ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟು, ಸಾಲ ಸರ್ಟಿಫಿಕೇಟ್ ಎಲ್ಲಗಳು ತೆಗೆದು ಹೋಗಿರಿ. ನಿಮ್ಗೆ ಅದು ದಮ್ ಇತ್ತಂತಂದ್ರೆ ಅದನ್ನು ಬಿಟ್ಕೊಂಡು ಒಬ್ಬ ಕರ್ತವ್ಯ ನಿರತವಾದಂಥ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ತಿರಲ್ಲ, ಇದನ್ನು ನಾವು ಖಂಡಿಸ್ತೀವಿ. ಅದಕ್ಕಾಗಿ ಇವತ್ತೇನು ಪೊಲೀಸರು ಅವ್ರ ಮೇಲೆ ಆ ಕಂಡಕ್ಟರ್ ಮೇಲೆ ಕೇಸ್ ಹಾಕೋಂಥ ಒಂದು ಕ್ರಮ ಆಗೈತಲ್ಲ, ಇದನ್ನು ನಾವು ಖಂಡಿಸ್ತೀವಿ. ಯಾವ ಕಂಡಕ್ಟರ್ ಕರ್ತವ್ಯ ನಿರತ ಮೇಲೆ ಕಂಡಕ್ಟರ್ ಮೇಲೆ ಅದು ಬಹಿರಂಗವಾಗಿ ಬಸ್ನಲ್ಲಿ ಇದ್ದಂಥ ಕಂಡಕ್ಟರ್ ಮೇಲೆ ಪೋಸ್ಕೋ ಕೇಸನ್ನು ತಗೊಳ್ಳುವಂಥ ಕೆಲಸ ನಡೀತದೆ ಇಲ್ಲ ಪೊಲೀಸ್ ಇಲಾಖೆ. ಇದು ಅವಮಾನಕರ ವಿಷಯ, ಅಸಹ್ಯ. ಇದು ಒಬ್ಬ ಕರ್ತವ್ಯ ನಿರತ ಅಧಿಕಾರಿ ಮೇಲೆ ಒಂದು ಪೋಸ್ಕೋ ಕೇಸ್ ಹಾಕೋದ್ರಿಂದ ಇದನ್ನು ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಮೇಲೆ ಆಗಬಾರ್ದು. ಕಂಡಕ್ಟರ್ ಅವನಿಗೆ ರಕ್ಷಣೆ ಕೊಡುವಂಥ ಕೆಲಸ ಆಗಬೇಕು, ರಕ್ಷಣೆ ಕೊಟ್ಟು ಅವರನ್ನು ಕಾಪಾಡುವಂಥ ಕೆಲಸ ಆಗಬೇಕು. ನಾನು ಸಾರಿಗೆ ಸಂಸ್ಥೆ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೊಳ್ತೀನಿ, ಏನೇನು ನಿಮ್ಮ ಆ ಕಂಡಕ್ಟರ್ ಮೇಲೆ ಈ ಥರ ಏನಾರು ಆದ್ರೆ ಆ ಊರಿಗೆ, ಆ ಬಾಳೆಕುಂದ್ರಿ ಊರಿಗೆ ಯಾವುದೇ ಬಸ್ ನಿಲ್ಲಬಾರ್ದು. ಆ ವಿದ್ಯಾರ್ಥಿಗಳಿಗೆ ಏನು ಸಂಕಟ ಅನ್ನೋದು ಯಾವ ನಾಲ್ಕುಗಳಿಗೆ ಗೊತ್ತಾಗಬೇಕು. ಅದಕ್ಕಾಗಿ ಪೊಲೀಸ್ ಇಲಾಖೆಯವ್ರಿಗೆ ಮನವಿ ಮಾಡ್ಕೋತೀನಿ, ಇವತ್ತು ನಮ್ಮನ್ನು ನೀವು ಹೋರಾಟನ ಹತ್ತಿಕ್ಕೋಬೋದು, ಆದರೆ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಅನ್ನೋದು ನಿಮ್ಗೆ ಊಹೆ ಮಾಡ್ಕೊಳಕ್ಕಾಗೋದಿಲ್ಲ. ಎಲ್ಲೆಲ್ಲಿ ಏನು ಮಾಡಬೇಕು ಅದನ್ನು ನಾವು ಮಾಡೇ ಮಾಡ್ತೀವಿ.